ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಾಂದಿನಿ ಗೌಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಅಷ್ಟು ಸೂಪರ್ ಆಗಿದ್ದೀನಿ. ಸೊ ವಿಡಿಯೋ ಸ್ಟಾರ್ಟಿಂಗಲ್ಲೇ ನಾನು ಎಲ್ಲಿದ್ದೀನಿ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿದೆ. ಸೊ ನಾನು ಭದ್ರಾವತಿ ಅತ್ತೆ ಮನೆಗೆ ಹೋಗಿದ್ದೆ. ಆಲ್ಮೋಸ್ಟ್ 2 ಇಯರ್ಸ್ ಆಗ್ತಾ ಬಂತು ನಾನು ಅತ್ತೆ ಮನೆಗೆ ಬರ್ದಲೇನೆ. ಮದುವೆ ಟೈಮಲ್ಲಿ ಬಂದಿದ್ದಷ್ಟೇ, ಅದೇ ಲಾಸ್ಟು. ಆಮೇಲೆ ಬರೋಕ್ಕಾಗಲಿಲ್ಲ. ಸೊ ಇವಾಗ ನಮ್ಮ ಪುಟಾಣಿ ಜೊತೆ 3 ಜನನೂ ಎಂಟ್ರಿ ಕೊಟ್ಟೆ. ಪುಟ್ಟಪ್ಪ ಎಲ್ಲರೂ ತುಂಬ ಸರಿ ಕರಿತಾ ಇದ್ರು, ಬಟ್ ನಾನು ಪಾಪು ಚಿಕ್ಕವನಿದ್ದ ಆ್ಯಂಡ್ ನೀವಿನೂ ಫ್ರೀ ಆಗಿದ್ದಾಗ 3 ಜನನೂ ಒಟ್ಟಿಗೆ ಹೋಗೋಣ ಅಂತ ಇತ್ತು. ಹಾಗಾಗಿ ಇವಾಗ ಕಾಲ ಕೂಡ ಬಂದಿದೆ ಅತ್ತೆ ಮನೆಗೆ ಬರೋಕ್ಕೆ. ಸೊ ಇಬ್ಬರು ಬರೋಕ್ಕಾಗಿರಲಿಲ್ಲ, ಈಗ 3 ಜನ ಬಂದಿದ್ದೀವಿ. ಗಂಡು ಮಗು ಥರ ದಿನ ಅವಳು ಹೋಮ್ವರ್ಕ್ ಮಾಡ್ಕೊಂಡ್ರೆ ಗಲಾಟೆ ಜಾಸ್ತಿ. ಅವ್ರು ಹೋಮ್ವರ್ಕ್ ಬರೆಯಕ್ಕೆ ಕೂರ್ಸ್ಕೊಂಡು ಹೋಮ್ವರ್ಕ್ ಬರ್ಸಲ್ಲ. ಇಷ್ಟ ದಿನ ಹೋಮ್ವರ್ಕ್ ಬರ್ಸೋದು ಆತರ ಹುಡುಗರಿಗೆ ಎಲ್ಲರಿಗೂ ಒಬ್ಳು ಗಲಾಟೆ ಮಾಡಿದ್ರೆ ಚೆನ್ನಾಗಿ ಕೇಳಿಸ್ತಲ್ಲ. ಎಲ್ಲರೂ ಗಲಾಟೆ ಮಾಡಿ ಏನ್ ಮಾಡೋದಂದ್ರೆ ಅಕ್ಕಂಗ್ ಪಪ್ಪಿ ಕೊಡು. ಕೂದು ಚುಚ್ಚುತ್ತಾ ಇತ್ತಲ್ಲಿ. ದಿನ ಇದ್ರೊಳಗೆ ಸೈಕಲ್ ಬುಟ್ಟಿ ವೇಸ್ಟ್ ಆದ್ರೆ ಈ ತರ ಯೂಸ್ ಮಾಡೋದು. ಕಸದಿಂದ ರಸ ಅಲ್ಲ, ಎಲ್ಲದೂ ಇಡ್ಬೋದು. ಅದಕ್ಕೆ ಅಪ್ಪ ಇದೊಂದು ತೆಗುದ್, ಇದ್ರಿಂದ ಗೊತ್ತಾಗ್ತಿರೋದ್ ಕಣಪ್ಪ. ಇದೊಂದು ತೆಗುದ್ರಿ ಅಂದ್ರೆ ಮುಗೀತು. ನಾನ್ ಮಾರ್ಬಿಟ್ಟಿದ್ದೆ, ನಂದಿಲ್ಲ. ಅಯ್ಯೋ ವಿಡಿಯೋದಲ್ಲ. ಅತ್ತೆ ಮನೆಗೆ ಬರೋಷ್ಟ್ರಲ್ಲಿ ಆಲ್ರೆಡಿ 3 ಗಂಟೆ ಆಗಿತ್ತು. ಸೊ ಫಸ್ಟ್ ಇಲ್ಲೆಲ್ಲ ಊಟ ಮಾಡಿಕೊಂಡು ನೆಕ್ಸ್ಟ್ ನಾವು ಜಯಶ್ರೀ ಮನೆಗೆ ಹೊರಟ್ವಿ. ಯಾಕಂದರೆ ಜಯಶ್ರೀ ಮದುವೆ ಆದಾಗ ಅವಳದು ರಿಸೆಪ್ಷನ್ ಫಂಕ್ಷನ್ಸ್ ಇರಲಿ ಯಾವುದೇ ಇರಲಿ ನಾವು ಯಾರೂ ಹೋಗೋಕ್ಕಾಗಲಿಲ್ಲ. ಬಿಕಾಸ್ ನಾನು ಅವಾಗ ಅಂದರೆ ಡೆಲಿವರಿ ಆಗಿತ್ತಲ್ಲ, ಸೊ ನನಗೆ ಹೋಗೋಕ್ಕಾಗಿರಲಿಲ್ಲ. ಹಾಗಾಗಿ ಎಲ್ಲರೂ, ವಸಿ ಅಕ್ಕನೂ ಬಂದಿದ್ಲು. ಸೊ ವಸಿ ಅಕ್ಕ, ಕೇಶು, ನಾನು, ಪುಟ್ಟಪ್ಪ, ನಮ್ಮ ಪುಟಾಣಿ, ಇಷ್ಟು ಜನ ನಾವು ಜಯಶ್ರೀ ಮನೆಗೆ ಹೋಗಿ ಬಂದ್ವಿ. ಸೊ ಫ್ರೆಂಡ್ಸ್, ದಿನವೆಲ್ಲ ಕೆಲಸ ಮಾಡಿ ನಿಮ್ಮ ಬಾಡಿ ಫುಲ್ ಪೇಯ್ನ್ ಆಗಿತ್ತು ಅಂದರೆ ಒಂದು ಒಳ್ಳೆ ಮಸಾಜ್ ಬೇಕು ಅಂದರೆ ತಪ್ಪದೆ ಅಗರೋ ರಿಲ್ಯಾಕ್ಸೋ ಹ್ಯಾಂಡ್ ಹೆಲ್ಡ್ ಬಾಡಿ ಮಸಾಜರ್ನ ತಗೊಳ್ಳಿ. ಈ ಪ್ರಾಡಕ್ಟ್ ಬಗ್ಗೆ ಹೇಳಬೇಕು ಅಂದರೆ ಒಂದು ಪ್ರೊಟೆಕ್ಟಿವ್ ಮೆಶ್ ಕವರ್ ಇರುತ್ತೆ, 8 ಮಸಾಜ್ ಹೆಡ್ಸ್ಗಳಿರುತ್ತೆ. ಮಸಾಜ್ ಹೆಡ್ಸ್ ಯಾವ್ದಿರುತ್ತೆ ಅಂದರೆ ಬಾಲ್ ಮಸಾಜ್ ಹೆಡ್, ವೇವಿ ಮಸಾಜ್ ಹೆಡ್, ರೋಲರ್ ಮಸಾಜ್ ಹೆಡ್, ಮೈಕ್ರೋಫಿಲ್ಲರ್ ಮಸಾಜ್ ಹೆಡ್, ತಾಯ್ ಚಿ ಮಸಾಜ್ ಹೆಡ್, ಫ್ಲಾಟ್ ಮಸಾಜ್ ಹೆಡ್, ಆಂಗಲ್ಡ್ ರೋಲರ್ ಮಸಾಜ್ ಹೆಡ್ ಅಂಡ್ ಲಾಸ್ಟ್ ಡಬಲ್ ವೀಲ್ ಮಸಾಜ್ ಹೆಡ್. ಅಂಡ್ ಫ್ರೆಂಡ್ಸ್, ಈ 4 ಮಸಾಜ್ ಹೆಡ್ಗಳಿಗೆ ಮೆಶ್ ಕವರ್ ಅವಶ್ಯಕತೆ ಇಲ್ಲ, ನಾರ್ಮಲಿ ಇದು ಆಪರೇಟ್ ಮಾಡಬಹುದು. ಇನ್ನು ಮೇನ್ ಬಾಡಿ ಫಂಕ್ಷನ್ ಹೇಳೋದಾದ್ರೆ ಇದರಲ್ಲಿ LED ಪ್ಯಾನಲ್ ಇರುತ್ತೆ, ಹಾಗೆ ಆಫ್ ಆನ್ ಬಟನ್ ಇರುತ್ತೆ. ಸೊ ಇದರಿಂದ ಡಿಸ್ಪ್ಲೇ ಆಗುತ್ತೆ ನಮಗೆ ಯಾವ ಮೋಡಲ್ ಇದೆ ಅಂತ ಅಂದ್ಬಿಟ್ಟು. ಒಂದು ಮೋಡ್ ಬಟನ್ ಇರುತ್ತೆ, ಇದರಲ್ಲಿ 5 ವೇರಿಯಬಲ್ ರಿದಮ್ ಮೋಡ್ಸ್ ಗಳಿರುತ್ತೆ. ನಾವು ಇದ್ರ ಮೂಲಕ ಯಾವ ಮೋಡಲ್ ಬೇಕು ಸೆಟ್ ಮಾಡ್ಕೋಬಹುದು. ಒಂದು ಸ್ಟ್ರೆಂತ್ ಬಟನ್ ಇರುತ್ತೆ, ಇದ್ರ ಮೂಲಕ ನಾವು 6 ವೇರಿಯಬಲ್ ಸ್ಪೀಡ್ಸ್ ನ ಸೆಟ್ಟಿಂಗ್ಸ್ ಮಾಡಬಹುದು. ಅಂಡ್ ಈ ಮಸಾಜರ್ ಲೈಟ್ ವೇಟ್ ಅಂಡ್ ಪೋರ್ಟೇಬಲ್ ಆಗಿರುತ್ತೆ. ಅಪಾರ್ಟ್ 4 ಮಸಾಜ್ ಹೆಡ್ಸ್, ಇನ್ನ ಮಸಾಜ್ ಹೆಡ್ಸ್ ಗಳಿಗೆ ನಾವು ವಿತೌಟ್ ಮೆಶ್ ಕವರ್ ಯೂಸ್ ಮಾಡಬಾರ್ದು. ಈ ತರ ಹೆಡ್ ಫಿಕ್ಸ್ ಮಾಡ್ಕೊಂಡು ಮೆಶ್ ಕವರ್ ನ ನಾವು ಫಿಕ್ಸ್ ಮಾಡ್ಕೋಬೇಕು. ಫ್ಲಾಟ್ ಮಸಾಜ್ ಹೆಡ್ ನ ನಾವು ಹೋಲ್ ಬಾಡಿಗೆ ಯೂಸ್ ಮಾಡಬಹುದು. ಹಾಗೆ ವೇವಿ ಮಸಾಜ್ ಹೆಡ್ ನ ನಾವು ಡೀಪ್ ಟಿಶ್ಯೂಗೆ ಮಸಾಜ್ ಮಾಡಬಹುದು. ಹಾಗೆ ಶೋಲ್ಡರ್ಸ್, ಆರ್ಮ್ಸ್, ಬ್ಯಾಕ್ ಅಂಡ್ ಫೀಟ್ ಎಲ್ಲದಕ್ಕೂ ನಾವು ಇದನ್ನ ಮಸಾಜ್ ಮಾಡಬಹುದು. ನಿಮ್ಗೆ ಇನ್ನೂ ಚೆನ್ನಾಗಿ ರಿಲ್ಯಾಕ್ಸೇಷನ್ ಬೇಕಂದ್ರೆ ನಾವು ಆಯಿಲ್ ಅಪ್ಲೈ ಮಾಡ್ಕೊಂಡು ಸಹ ಈ ಒಂದು ಮಸಾಜರ್ ಅಲ್ಲಿ ಮಸಾಜ್ ಮಾಡ್ಕೋಬಹುದು. ದಿನವೆಲ್ಲ ಕೆಲಸ ಮಾಡಿ ಅವರು ಇವಾಗ ಪಾಪುನ್ ಎತ್ಕೊಂಡು ಬ್ಯಾಕ್ ಪೈನ್ ಇರ್ಬೋದು, ಹ್ಯಾಂಡ್ ಪೈನ್ ಇರ್ಬೋದು, ಈ ತರ ಎಲ್ಲ ಮಸಲ್ಸ್ ಕ್ಯಾಚ್ ಆಗಿದ್ರೆ ಈ ಮಸಾಜರ್ ತುಂಬಾ ಯೂಸ್ ಆಗುತ್ತೆ. ಬಾಡಿ ಅಷ್ಟೇ ಅಲ್ಲ, ಮೈಕ್ರೋಫಿಲ್ಲರ್ ಮಸಾಜ್ ಹೆಡ್ ಇಂದ ನಮ್ಮ ಒಂದು ಫೀಟ್ ಅಲ್ಲಿರೋ ಡ್ರೈ ಸ್ಕಿನ್ ನ ರಿಮೂವ್ ಮಾಡಬಹುದು. ಪ್ರತಿ ಸಲ ನೀವು ಹೆಡ್ ಚೇಂಜ್ ಮಾಡುವಾಗ್ಲೂ ಸ್ವಿಚ್ ಆಫ್ ಮಾಡಿನೇ ಹೆಡ್ ಚೇಂಜ್ ಮಾಡಿ. ಅಂಡ್ ಇದನ್ನ ಕ್ಲೀನ್ ಮಾಡೋದು ಒಂದು ಡ್ರೈ ಕ್ಲಾತ್ ಅಲ್ಲಿ ನಾವು ಇದನ್ನ ಡಸ್ಟ್ ಗಳನ್ನ ಹೋಗ್ಸೋದು ಅಷ್ಟೇ. ತುಂಬಾ ಈಸಿ ಮೇಂಟೆನೆನ್ಸ್ ಅಂತ ಹೇಳ್ಬೋದು. ನಿಮಗೂ ಈ ಪ್ರಾಡಕ್ಟ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡಿ. ಜಯಶ್ರೀ ಮನೇಲಿ ಯಾವುದೇ ತರ ವಿಡಿಯೋ ಮಾಡಕ್ ಆಗ್ಲಿಲ್ಲ. ಸೊ ಹೋದ್ವಿ, ಅಲ್ಲೇ ಮಾತಾಡ್ಕೊಂಡು ಕುತ್ಕೊಂಡ್ವಿ. ಆಮೇಲೆ ಒಂದು 1 ಅವರ್ ಇದ್ಬಿಟ್ಟು ಮತ್ತೆ ರಿಟರ್ನ್ ಬಂದ್ವಿ. ಗೌರಿ ಇದೆ, ಇದ್ರದ್ದೇ ಅಲ್ಲ, ಅವನ್ ಸಣ್ಣ ಬೇರೆ ಚಿಕ್ಕಮ್ಮ. ಅದು ಚೆನ್ನಾಗಿದ್ದೀರಾ ಅಕ್ಕ? ಹಾ, ಬರ್ತಿದ್ದೀನಾ? ಬೆರಳು ನೋಡಲ್ಲಿ
ಈ ಜಾತ್ರೆ ಈ ತರ ಇದೆಯಾ ಕೇಳ್ಬೇಕಿತ್ತು. ಇಲ್ಲಿ ಸೋಂಪುರ್ ಜಾತ್ರೆ ಅಲ್ಲ. ಹೌದಾ? ಹೇಳ್ಬೇಕಂಗಾರೆ. ಅಯ್ಯೋ ಅದೆಲ್ಲ ನನ್ ಬಿರೋಳಿ ಅದೆಲ್ಲ ತಗೊಂಬಂದಾಳೆ ಜಾತ್ರೆ. ಹೇಳ್ಬೇಕು ಅಪ್ಪಂಗೆ. ಅಂಗಡಿಗಳಲ್ಲೆಲ್ಲ ಮಾಡ್ತಾರೆ ಇಲ್ಲ ನೋಡು ಮಗನೇ, ನಮ್ಮೂರ್ ಜಾತ್ರೆಲಂತೂ ಒಬ್ರಿಗೆ ಹಾಕನ. ಅಯ್ಯೋ ತಡಿ ಮಗನೇ, ಚೆನ್ನಾಗಿ ಬರ್ತೈತ. ಹಿಂಗೆ ಹಿಂಗೆ ಈಗ ಮುಖಕ್ಕೀಗ ಕನ್ನ ಇಲ್ಲಿ ವಿಡಿಯೋ ಬರ್ತಾ ಇದೆಯಾ? ಅಕ್ಕಂದು ನೋಡಿ ನೋಡಿ ತಲೆನೋವು ಬಂದೋಯ್ತು. ಅವ್ರ ಜಾತ್ರೆಯಲ್ಲಿ ಜಯಶ್ರೀ ಮನೆಯಿಂದ ಮತ್ತೆ ರಿಟರ್ನ್ ಬಂದು ಪುಟ್ಟಪ್ಪ ಮತ್ತೆ ಕೇಶುನ ಇಲ್ಲಿ ಡ್ರಾಪ್ ಮಾಡಿ ನಾವು ಯಶೋದತ್ತೆ ಮನೆಗೆ ಹೊರಟ್ವಿ. ಯಾಕಂದರೆ ಯಶೋದತ್ತೆ ಮನೆಗೂ ಅಷ್ಟೇ ಹೋಗ್ದಲ್ಲೇ ತುಂಬ ದಿನ ಆಗಿತ್ತು. ಸೊ ಅಲ್ಲೊಂದು ವಿಸಿಟ್ ಮಾಡೋಣ ಅಂತ ಹೋದ್ವಿ. ಸರಿ ಅತ್ತ, ಬಾಯ್ ಅಪ್ಪ, ಬಾಯ್ ಬಾಯ್. ಫ್ರೆಂಡ್ಸ್, ನಾನು ಹೇಳ್ದಂಗೆ ಯಶೋದತ್ತೆ ಮನೆಗೂ ಅಷ್ಟೇ ಸ್ಟಾರ್ಟಿಂಗ್ ಮದುವೆ ಆದ ವಸ್ತ್ರಲ್ಲಿ ನಾನು ನೀವೇ ಬಂದಿದ್ದು ಅಷ್ಟೇ. ಅವಾಗ ಪೂಜೆ ಇತ್ತು, ಅತ್ತೆದು ಯಾವುದೋ ಎಡೆದ ಪೂಜೆ ಇತ್ತು, ಅವಾಗ ನಾವು ಬಂದಿದ್ದು. ಅದಾದಮೇಲೆ ಬಂದಿರಲಿಲ್ಲ. ಮುಂಚೆ ಎಲ್ಲ ಅತ್ತೆ ಇದ್ದಾಗಲೂ ಅಷ್ಟೇ ಭದ್ರಾವತಿಗೆ ಫಸ್ಟ್ ನಾವು ಎಂಟ್ರಿ ಆಗ್ತಿದ್ವಿ ಅಂದರೆ ಇಲ್ಲಿಗೆ ಅತ್ತೆ ಮನೆಗೆ ಬಂದು ಇಲ್ಲಿದ್ದು ಆಮೇಲೆ ನಾವು ಜಯತ್ತೆ ಮನೆಗೆ ಮತ್ತೆ ಮಮ್ಮಿ ಮನೆಗೆ ಹೋಗ್ತಾ ಇದ್ದಿದ್ದು. ರಿಯಲ್ಲಿ ಅದನ್ನೆಲ್ಲ ತುಂಬ ಮಿಸ್ ಮಾಡ್ಕೊತಿದ್ದೀವಿ. ಇವಾಗೆಲ್ಲ ದೊಡ್ಡವರಾಗಿ ಒಬ್ಬೊಬ್ಬರು ಒಂದೊಂದು ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ, ಯಾರು ಮೀಟ್ ಆಗೋಕ್ಕೆ ಸಿಗಲ್ಲ, ಏನಿಲ್ಲ. ಬಟ್ ರಿಯಲಿ ಓಲ್ಡ್ ಡೇಸ್ಗಳು ತುಂಬ ಚೆನ್ನಾಗಿತ್ತು. ತುಂಬ ಮಿಸ್ ಮಾಡ್ಕೊತೀನಿ ಎಲ್ಲರನ್ನೂ. ನಾನು ಮಮ್ಮಿ ಯಶೋದತ್ತೆ ಎಲ್ಲರನ್ನೂ ತುಂಬ ಮಿಸ್ ಮಾಡ್ಕೊತೀನಿ. ನೋಡ್ಕ ಒಬ್ಳು ನೋಡ್ರಿ ಖುಷಿ ಅದಕ್ಕೆ ಫ್ಯಾನ್ ತಿರ್ಗೋದು ನೋಡಿದ್ರೆ. ನನ್ ಮೇಲಂತೂ ಎಗ್ರು ಬೇಡ. ಏ ಬಾಪುದ್ ಬಟ್ಟೆ ಹುಷಾರು. ಆನು ಮಗನೇ, ಸಿಹಿಯನ್ನು ಸಿಹಿ ಸಿಹಿ. ಬಂತು ಅಡು ಬಂತು. ಅದೇನು ಆನಮ್ಮ ಡಿಶುಮ್ ಮಾಡು, ಡಿಶುಮ್ ಮಾಡು, ಏನು ಮಾಡಲ್ಲ, ಡಿಶುಮ್ ಮಾಡು. ಕರಿ ಆಯ್ತು, ಕರಿ ಕರಿ. ಡಿಶುಮ್ ಮಾಡು. ಏ ಸಿಹಿ, ಯಾಕೆ ಎದುರಿಸ್ತೀಯ? ಅದ್ ಬಂತಲ್ಲ ಅವಾಗ್ಲೇ ಎದುರು ಬಿಟ್ಟ. ನಾವು ಹೋದಾಗ ದರ್ಶು, ಚಂದನ, ರಿಷಿ 3 ಜನ ಇದ್ರು. ಆಮೇಲೆ ಭುವನು ಬಂದ. ಸೊ ಅವ್ನು ಬಂದಮೇಲೆ ಮೇಲೆ ಹೋಗಿ ಒಂದು ಆಫೀಸ್ ರೂಮೆಲ್ಲ ನೋಡಿಕೊಂಡು ಮತ್ತೆ ಕೆಳಗೆ ಬಂದು ಬಬ್ಲುಗೆ ಅತ್ತೆ ಮತ್ತು ಚಿಕ್ಕಣ್ಣ ಇಬ್ರದ್ದು ಸ್ವಲ್ಪ ಫೋಟೋ ಮುಟ್ಟಿ ಆಶೀರ್ವಾದ ತಗೊಂಡು ಆಮೇಲೆ ಅರಿಶಿನ ಕುಂಕುಮ ಎಲ್ಲ ತಗೊಂಡು ನಾನು ಬಂದ್ವಿ. ಸೊ ಬರೋಷ್ಟ್ರಲ್ಲಿ ಎಷ್ಟು ಟೈಮು? 8:30 ಆಯಿತು. ನನ್ನ ಮಗ ಮಲಗಿದ್ದ, ಈಗ ಎದ್ದಿದ್ದಾನೆ. ಅವ್ರ ಅಜ್ಜಿ ಜಾತ್ರೆಗೆ ಏನು ತಂದಿದ್ದಾರೆ ನೋಡಿ, ಗಿಲ್ಕಿ ಮಗರಿ. ನಮ್ಮ ಸೋಂಪುರ್ ಜಾತ್ರೆ ಇದೆ ಆ್ಯಕ್ಚುಲಿ. ನಾವು ಹೋಗೋಕ್ಕಾಗಿಲ್ಲ, ಪಾಪು ಚಿಕ್ಕೋನಲ್ವಾ. ಆಮೇಲೆ ನಮ್ಮದು ಬೇರೆ ಹಿಂಗೆ ಭದ್ರಾವತಿ ಹೋಗೋದೆಲ್ಲ ಇತ್ತು, ಹಾಗಾಗಿ ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಇವರೇ ಹೋಗಿ ತಂದಿದ್ದಾರೆ ಮೊಮ್ಮಗ. ಬಂಗಾರ ಒಂದ್ ದಿವಸ ನೋಡ್ದೆ, ನಮ್ಗೆ ಎಷ್ಟೋ ಹೊತ್ತು ನೋಡಿಲ್ಲ ಅನ್ಸ್ತಿತ್ತಲ್ಲ. ಇದೊಂದು ಆನೆ ಆನೆ ಎಲ್ಲಿದ್ದೀರಾ? ಏನ್ ಮಾಡ್ತಾ ಇದ್ದೀರಾ?
ಎಲ್ಲಿಗೆ ಹೋಗಿದ್ರಿ ಸ್ವಾಮಿ? ಎಲ್ಲಿಗೆ ಹೋಗಿದ್ರಿ ನೀವು? ಅಜ್ಜಿ ಬಿಟ್ಟು ಹೋಗಿದ್ದು ನೀವ ಅಲ್ಲಿ ಹೋಗಿದ್ರಿ ಬಂಗಾರಿ? ಸುಸ್ತಾ ಬಂಗಾರಿ? ಹಾ, ಹೊಸ ಆಟ ಸಾಮಾನು. ಹಾ, ನಂಗ ನಾನು ತಗೊಂಡ. ಹೌದಾ? ಆ್ಯಂಡ್ ನೆಕ್ಸ್ಟ್ ಡೇ ಬಬ್ಲುಗೆ ಪೋಲಿಯೋ ಡ್ರಾಪ್ ಇತ್ತು. ಸೊ ಪೋಲಿಯೋ ಡ್ರಾಪ್ ಹಾಕಿಸ್ಕೊಂಡು ಅವತ್ತಿನ ದಿನನೇ ಮೂಡಿಗೆರೆಗೆ ಹೊರಡ್ಬೇಕಂತ ಪ್ಲ್ಯಾನ್ ಆಗಿತ್ತು. ಲಗೇಜ್ ಎಲ್ಲ ಹಿಂದಿನ ದಿನನೇ ಪ್ಯಾಕಿಂಗ್ ಆಗಿತ್ತು. ಯಪ್ಪ ಎಷ್ಟು ಅಂದರೆ ಒಂದು ತೊಟ್ಲಿಂದ ಹಿಡ್ದು ಇವಾಗ ಎಕ್ಸ್ಟ್ರಾ ವಾಕರ್, ಸ್ಟ್ರೋಲರು ಎಲ್ಲದು ಇಟ್ಕೊಳ್ಳೋಷ್ಟ್ರಲ್ಲಿ ಒಂದು ಶಿಫ್ಟೇ ಆಗ್ತಿದ್ದೀನೇನೋ ಮನೆ ಖಾಲಿ ಮಾಡಿಕೊಂಡು ಅನ್ನೋಷ್ಟು ಫೀಲ್ ಆಯಿತು ನಮಗೆ. ಅಷ್ಟು ಥಿಂಗ್ಸ್ ಇದ್ವು ಪಾಪುದು. ಅಮ್ಮ ಫೋನ್ ಗೊತ್ತು ಅವನಿಗೆ ಪೋಸ್ ಕೊಡಕ್ಕಲ್ಲ ಮಗನೇ. ಆನಕಂದ ಇವತ್ತು ಪೋಲಿಯೋ ಡ್ರಾಪ್ಸ್ ಹಾಕ್ಕೊಳಕ್ಕೆ ಹೋಗ್ತಿದ್ದೀರಾ? ಹಣೆಗಿಡ್ಬೇಕು ನನ್ನ ಮಗುಂಗೆ, ಹಣೆಗಿಡ್ಬೇಕು. ಕಳ್ಳ ಬಬ್ಲು ಆ್ಯಂಡ್ ಪೋಲಿಯೋ ಡ್ರಾಪ್ಸ್ನ ನಮ್ಮೂರು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಹಾಕ್ತಾಯಿದ್ರು. ಹಾಸ್ಪಿಟಲ್ ನಮಗೆ ವಾಕಬಲ್ ಡಿಸ್ಟೆನ್ಸಲ್ಲೇ ಇರೋದು. ಒಂದು 400 to 500 ಮೀಟರ್ ಅಷ್ಟೇ ಇರೋದು. ಬಬ್ಲುನ ಅಪ್ಪ ಕರ್ಕೊಂಡ್ರು, ನಾನು ನಿವಿ ಜೊತೆಗೆ ಹೊರಟ್ವಿ. ನಾನು ತುಂಬ ರಶ್ ಇರುತ್ತೇನೋ, ಲೇಟ್ ಆಗುತ್ತೆ ಅಂತ ಅಂದ್ಕೊಂಡು ಹೊರಟ್ವಿ. ಬಟ್ ನಾವು ಹೋಗಿದ್ದು ಮಧ್ಯಾಹ್ನ ಅನ್ನೋ ಥರ ಅಲ್ವಾ, ಹಾಕ್ಸೋರೆಲ್ಲ ಬಂದು ಹಾಕ್ಸ್ಕೊಂಡು ಹೋಗ್ತಾಯಿದ್ರು ಅನಿಸುತ್ತೆ. ಹಾಗಾಗಿ ನಾವು ಹೋದಾಗ ಯಾರೂ ಇರಲಿಲ್ಲ. ನಮಗೆ ಬೇಗನೆ ಒಂದು ಹೋಗಿದ ತಕ್ಷಣವೇ ಪಾಪುಗೆ ಡ್ರಾಪ್ಸ್ ಹಾಕ್ಸಿದ್ವಿ. ಆ್ಯಂಡ್ ಇದು ಬಬ್ಲುನ ಮೊದಲನೇ ಪೋಲಿಯೋ ಡ್ರಾಪ್. ಆ್ಯಂಡ್ ಇನ್ನೊಂದೇನೆಂದರೆ ಅಲ್ಲಿ ಅಂಗನವಾಡಿ ಟೀಚರ್ ಇದ್ದಾರಲ್ಲ ಮಲ್ಲಿಕಾ ಮೇಡಮ್, ನಾನು ಅಂಗನವಾಡಿಗೆ ಹೋಗುವಾಗಲೂ ಅವರೇ ಟೀಚರ್ ಇದ್ದಿದ್ದು. ಅದೊಂದು ಖುಷಿ ಆಯಿತು ನನಗೆ. ಸೊ ಮೆಮೊರೀಸಿಗಂತ ಸ್ವಲ್ಪ ಕ್ಲಿಪ್ಪಿಂಗ್ನ ತಗೊಂಡೆ. ಸೋಪಿಗೂ ಹೋಗಿರುತ್ತೆ. ವಾಮಿಟ್ ಏನು ಮಾಡ್ಕೊಳಲ್ಲ ಅಲ್ವಾ ಮಕ್ಕಳು ಪೋಲಿಯೋ ಡ್ರಾಪಿಗೆ? ಆ ಇಂಜೆಕ್ಷನಿಗೆ ಮಾಡ್ಕೊಂತಿದ್ನಲ್ಲ ಹಂಗೆ ಮಾಡಲ್ಲ. ನಿನ್ನ ಬಾಯಿ ನೋಡಿದ್ದೆ ಎಷ್ಟು ತೆಗಿತಿದ್ದಾಳೆ ಚಂದಿನ ಮಗನಿಗೆ ತೋರಿಸ್ತಾ ಇರೋದಲ್ಲ ಅದೇ ಬಾಯಿ ಈ ಥರ ನಾನು ಅಂತ ಅವನ ಬಾಯಿ ಕಡಿಲಿಲ್ಲ ಅಂತ ಇವಳು ಬಾಯಿ ಕಡಿತಾ ಜೋರ, ಭಯಂಕರ ಜೋರ. ಟಿಶ್ಯೂ ಪೇಪರ್ ಇದೆಯಾ ನಿಮ್ಮ ಹತ್ರ? ಶೀತ ಕಣ್ಣಲ್ಲಿ ಬರಲ್ಲ, ಅದೇನೋ ಕ್ರೀಮ್ ಅಂತ ಹೋಗಿರೋದು. ಬಂದಿದ್ದಾನೆ ಬರ್ತಿರ್ತಾನೆ, ಈಗ ಒಂದು ತಿಂಗಳು ಆಯ್ತು ಬರ್ತದೆ. ಬಾಯ್ ಮೇಡಮ್, ಹೋಗಿ ಮಲ್ಕೊಂಡು ರೆಸ್ಟ್ ಮಾಡು. ಟಾಟಾ ಟಾಟಾ, ಥ್ಯಾಂಕ್ ಯು. ಲಾಸ್ಟ್ ಟೈಮ್ ನೀವು ಬಂದಾಗ ನೋಡಿ ಹತ್ತಿದ್ದಲ್ಲ, ಕನ್ನಡ ಕೊಟ್ಟಿದ್ದಾರೆ ನನಗೆ. ಯಾರಪ್ಪ? ಅಲ್ಲೇ ಹೋಗ್ಬೇಕಿತ್ತು ಅಂಗನವಾಡಿಗೆ. ಅವನಿಗೆ ವೈಟ್ ಬೇಡ, ಬ್ಲ್ಯಾಕ್ ಇದೆ. ಬ್ಲ್ಯಾಕ್ ಇದೆ ಶೂಟಿಗೆ ಅಲ್ಲ. ಸೊ ಹಾಸ್ಪಿಟಲಿಂದ ಬಂದು ನಾವು ಮೂಡಿಗೆರೆಗೆ ಹೊರಟ್ವಿ. ಸೊ ಅವನು ಹೋಗ್ತಿದ್ದಾನಂತ ಅಂದ್ಬಿಟ್ಟು ನಮ್ಮ ಚಿನ್ನಿ ಅಜ್ಜಿ ಅಂತೂ ಫುಲ್ಲು ಫೀಲಿಂಗು. ಯಾಕಂದರೆ ವೀಡಿಯೋಸ್ ನೋಡ್ತಿರ್ತಿರಲ್ಲ, ಅವನಿದ್ರೆ ಎಷ್ಟು ಟೈಮ್ ಪಾಸ್ ಆಗ್ತಿರುತ್ತೆ, ಎಷ್ಟು ಹಚ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು. ಹಾಗಾಗಿ ಪಾಪ ಅವನು ಕಳಿಸುವಾಗ ಅಮ್ಮ ಅಳ್ತು.
ಆ್ಯಂಡ್ ಅಮ್ಮ ಅಷ್ಟೇ ಅಲ್ಲ ನಮ್ಮ ಬಬ್ಲೂ ಅಷ್ಟೇ ಚೆನ್ನಿ ಅಜ್ಜಿನ ಎಷ್ಟು ಹಚ್ಕೊಂಡಿದ್ದಾನೆ ಗೊತ್ತಾ. ಅವನ ವಾಯ್ಸ್ ಅಯ್ಯ ಅಂತ ಅಮ್ಮ ಕರೆಯೋದವನ್ನ, ಅದಕ್ಕೆ ವಾಯ್ಸ್ ಕೇಳಿದ್ರೆ ಸಾಕು ಎಲ್ಲಿದ್ದರೂ ಜೋರಾಗಿ ಓಡಿ ಬರ್ತಾನೆ. ಸೊ ಅಷ್ಟು ಹಚ್ಕೊಂಡಿದ್ದಾನೆ ಅವನು. ಸೊ ಚೆನ್ನಿ ಅಜ್ಜಿಗೆ ನಾವೆಲ್ಲರೂ ಅಮ್ಮ ಅಂತ ಕರೆಯೋದು, ಮತ್ತು ಯಾರು ಮಿಸ್ಟೇಕ್ ಮಾಡ್ಕೊಬೇಡಿ, ಅಮ್ಮ ಅಜ್ಜಿ ಅಂತ ಎರಡೂ ಹೇಳ್ತಿದಾರಲ್ಲ ಅಂತ ಅಂದ್ಬಿಟ್ಟು. ಆ್ಯಂಡ್ ಅವತ್ತಿನ ದಿನನೇ ಜಾತ್ರೆ ಇರೋದ್ರಿಂದ ಚಂದನನು ಭದ್ರಾವತಿಯಿಂದ ಬಂದಿದ್ಲು. ನೀನು ಹುಡುಗಿಯರಿಗೆ ಬಾ ಇವನ್ ಜೊತೆ. ಏಯ್ ಬಬ್ಲು ನೋವಾಗುತ್ತೆ. ಅಯ್ಯಯ್ಯಯ್ಯೋ ನಾವು ಮುದ್ದು ನಾವು ಅನ್ಬೇಕು ನೀನು ಅಂತಿದ್ಲು ಅಂತ ಕಂದ. ಬಾಯ್ ಮಾಡು, ಟಾಟಾ. ಅಜ್ಜಿ ನೋಡಿ ಚಾಕಿ ತಗೊಳಕ್ ದುಡ್ಡು ಕೊಟ್ಟಿದೆ. ಕೊಟ್ಟಿದ್ಯಾ ಕಣಮ್ಮ, ಟಾಟಾ. ಚೆನ್ನಮ್ಮ ಅಲ್ಲೇ ನೋಡ್ತಾ ಇತ್ತು. ಬಾಯಮ್ಮ. ಬಾಯ್ ಚಂದನ. ಅಮ್ಮ ಬಾಯ್. ಅಪ್ಪ ಹೋಗ್ಬರ್ತೀನಿ. ಎಲ್ಲ ಅಳ್ತಿದ್ದಾರೆ, ನೀನೇನು ಮಾಡಲಿಲ್ಲಲ್ಲ ಬಂಗಾರಿ. ಸೊ 5.5 ತಿಂಗಳಲ್ಲಿ ತೊಟ್ಲು ತಿರುಗೋ ಶಾಸ್ತ್ರಕ್ಕೆ ಮೂಡಿಗೆರೆಗೆ ಹೋಗಿದ್ದು. ಆವಾಗೊಂದು 15 ಡೇಸ್ ಇಟ್ಬಿಟ್ಟು ಬಂದಿದ್ದೆ. ಅದಾದಮೇಲೆ ನಾನು ಹೋಗಿರಲಿಲ್ಲ, ಈಗಲೇ ಹೋಗಿದ್ದು. ಇವಾಗ ಅದೇ 8 ಮಂತ್ಸ್ ರನ್ನಿಂಗ್ ಇದ್ದಾಗ ನಾನು ಮತ್ತೆ ಹೋಗಿದ್ದು. ಆ್ಯಕ್ಚುಲಿ 1 ವೀಕ್ ಅನ್ನೋ ಥರ ಹೋಗಿದ್ದು. ಬಟ್ ಪಾಪ ಅಲ್ಲಿ ಅತ್ತೆ ಮಾವ ಎಲ್ಲರಿಗೂ ಅಷ್ಟೇ ಇವನು ತುಂಬ ಹಚ್ಕೊಂಡಿದ್ರು. ಆ್ಯಂಡ್ ಒಂಥರ ಏನೋ ಆಟಾಡಿಸ್ದವ್ರ ಥರನೇ ಫೀಲ್ ಆಗಲಿಲ್ಲ ಅವರಿಗೂ, ನನಗೂ ಅಷ್ಟೇ. 1 ವೀಕ್ ತುಂಬ ಶಾರ್ಟ್ ಪೀರಿಯಡ್ ಅನ್ನಿಸ್ತು. ಹಾಗಾಗಿ ಮತ್ತೆ 1 ವೀಕ್ ಎಕ್ಸ್ಟೆಂಡ್ ಮಾಡಿದ್ವಿ. ವ್ಲಾಗ್ಗಳೆಲ್ಲ ನಾನಲ್ಲಿ ತುಂಬ ಮಾಡಲಿಲ್ಲ. 15 ಡೇಸಲ್ಲಿ ನಾನು ಒಂದಿನ ಅಷ್ಟೇ ವ್ಲಾಗ್ ಮಾಡಿದ್ದು. ಸೊ ಮುಂದೆ ನೆಕ್ಸ್ಟ್ ವ್ಲಾಗ್ ಅದೇ ಆಗಿರುತ್ತೆ, ಮೂಡಿಗೆರೆಯಲ್ಲಿ ಮಾಡಿರೋ ವ್ಲಾಗೇ ಆಗಿರುತ್ತೆ. ಬಿಕಾಸ್ ನಿಮಗೆ ಗೊತ್ತಾಗಿರುತ್ತೆ, ನಾನು ಪೋಲಿಯೋ ಡ್ರಾಪಿಂದು ದಿನದ ವ್ಲಾಗ್ ಹಾಕಿದ್ದೀನಿ ಅಂದರೆ ಇದು ಯಾವಾಗಿಂದು ಅಂತ ಅಂದ್ಬಿಟ್ಟು. ಸೊ ನನಗೆ ಎಡಿಟ್ ಮಾಡೋಕ್ಕೆ ಟೈಮ್ ಆಗಲಿಲ್ಲ, ಹಾಗಾಗಿ ತುಂಬ ಲೇಟಾಗಿ ನಾನು ವ್ಲಾಗ್ ಹಾಕಿದ್ದೀನಿ. ಎಲ್ಲ ಅಡ್ಜಸ್ಟ್ ಮಾಡ್ಕೊತೀರಾ ಆ್ಯಂಡ್ ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಬಬ್ಲೂ ದೊಡ್ಡ ಆಗ್ತಿದ್ದಾನೆ. ನಾನು ಇವಾಗ ಬಾಣಂತನ ಮುಗೀತು, ಇವಾಗ ನಾರ್ಮಲ್ಲಾಗಿ ಇರಬೇಕು ಆ್ಯಂಡ್ ಎಲ್ಲ ಕೆಲಸನೂ ಮಾಡಬೇಕು. ಸೊ ಇವಾಗ ನಾನು ಎಲ್ಲ ಕೆಲಸ ಮಾಡ್ತಾ ಅದು ಇದು ಅಂತ ತುಂಬ ಟೈಮ್ ಆಗ್ತಾಯಿದೆ, ಹಾಗಾಗಿ ವ್ಲಾಗಿಗೆ ಟೈಮ್ ಆಗ್ತಾಯಿಲ್ಲ. ಮುಂದಿನ ದಿನಗಳಲ್ಲಿ ಖಂಡಿತ ಟೈಮ್ ಟು ಟೈಮ್ ವ್ಲಾಗ್ ಹಾಕ್ತೀನಿ. ಸೊ ನೆಕ್ಸ್ಟ್ ಮೂಡಿಗೆರೆಗೆ ಹೋದ್ಮೇಲೆ ಅಪ್ಪ ಅತ್ತಮ್ಮ ಎಲ್ಲರೂ ಫುಲ್ಲು ಖುಷಿ. ಬಬ್ಲೂನ ವೀಡಿಯೋ ಕಾಲಲ್ಲೇ ನೋಡಿ ಫುಲ್ಲು ವೆಯ್ಟ್ ಮಾಡ್ತಾಯಿದ್ರು ಅವರು, ಯಾವಾಗ ಮುದ್ದಾಡ್ತೀವೋ ಯಾವಾಗ ಸಿಗ್ತಾನೋ ಅಂತ. ಹಾಗಾಗಿ ಅವರು ಅಷ್ಟೇ ಫುಲ್ಲು ಖುಷಿಯಾದರು. ಸೊ ನೆಕ್ಸ್ಟ್ 15 ಡೇಸ್ ಮೂಡಿಗೆರೆಯಲ್ಲಿ ಹೇಗಿತ್ತು ಏನು ಕಂಪ್ಲೀಟ್ ಅಪ್ಡೇಟ್ಸ್ ಮುಂದಿನ ವ್ಲಾಗಲ್ಲಿ ಕೊಡ್ತೀನಿ. ಸೊ ಇಷ್ಟು ಇವತ್ತಿನ ವ್ಲಾಗ್. ಐ ಹೋಪ್ ಎಲ್ಲರಿಗೂ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಗೊತ್ತಲ್ಲ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಐ ಲವ್ ಯು ಆಲ್.